ನಮಸ್ಕಾರ ಎಲ್ಲರಿಗೂ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಒಂದು ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ನಾನು ಬ್ಯುಸಿ ಆಗಿದ್ದೆ. ಸೊ ಇವಾಗ ಎಕ್ಸಾಮ್ ಪೀರಿಯಡ್ ಇರೋದಕ್ಕೆ ನಾನು ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ. ಇನ್ಮೇಲೆ ಸ್ಟಿಲ್ ನಾನು ಬ್ಯುಸಿ ಇದ್ರು ಕೂಡ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಪಾಸಿಟಿವ್ ಅಫರ್ಮೇಶನ್ಸ್ ಗಳು ಯಾಕೆ ಮಾಡಬೇಕು ಮತ್ತು ಅದನ್ನ ಮಾಡೋದ್ರಿಂದ ಯಾವ ತರ ಚೇಂಜಸ್ ಗಳು ಲೈಫ್ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಇದನ್ನ ಯಾವ ಬೇಸಿಸ್ ಮೇಲೆ ಮಾತಾಡ್ತೀನಿ ಅಂತಂದ್ರೆ ನಾನು ಮಾಡಿರೋ ಕೆಲವು ರಿಸರ್ಚ್ ಗಳು ಮತ್ತು ಇದನ್ನ ನಾನು ನನ್ನ ಓನ್ ಲೈಫ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನ್ ರಿಸಲ್ಟ್ ಬಂದಿದೆಯೋ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂತಂದ್ರೆ ಅವ್ರು ಹೆಂಗ್ ಹೇಳಿದ್ರು, ಇವ್ರು ಹೆಂಗ್ ಹೇಳಿದ್ರು, ಅಷ್ಟೇ ಏಜ್ ಅಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳಿ ಅದು ಎಲ್ಲರೂ ಹೇಳ್ತಾರೆ. ಅದೇ ನೀವೇ ಇಂಟರ್ನೆಟ್ ಅಲ್ಲಿ ಹೋಗಿ ಸಿಗುತ್ತಾದ್ರೆ ಅದನ್ನ ಪ್ರಯತ್ನ ಪಟ್ಟು ಹಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತೆ ಅಂತ ಒಬ್ರು ಯಾರಾದ್ರೂ ಹೇಳಿದ್ರೆ ಅವಾಗ ಕೇಳೋರಿಗೆ ಸ್ವಲ್ಪ ಓಕೆ ನಾನು ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಬಹುದು, ನಾನು ಒಂದು ಪ್ರಯತ್ನ ಪಡಬಹುದು ಅಂತ ಒಂದು ಆತರ ಪಾಸಿಟಿವ್ ಯೋಚನೆ ಬರುತ್ತೆ. ಸೊ ಈ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಯಾಕೆ ಮಾಡಬೇಕು? ಈ ಫಸ್ಟ್ ಅಫರ್ಮೇಶನ್ಸ್ ಅಂದ್ರೆ ಏನು ಅಂತ ನೋಡೋಣ. ಅಫರ್ಮೇಶನ್ ಅಂದ್ರೆ ಲೈಕ್ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದಂತೆ ಮನನ ಮಾಡುವುದು ಅಂತ, ಪದೇ 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 ಒಂದನ್ನ ಅನ್ಕೊಳ್ತಾ ಹೋಗೋದು. ಏನನ್ನ ಅನ್ಕೊಳ್ತಾ ಹೋಗ್ಬೇಕು? ಫಾರ್ ಎಕ್ಸಾಂಪಲ್, ನೀವು ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇರ್ತಾರೆ ಅಥವಾ ಯಾರಾದ್ರೂ ಸಮಾಜದಲ್ಲಿ ಯಾರು ಜನರು ಗೊತ್ತಿರ್ತಾರೆ. ನೀವು ಯಾವ್ದೋ ಒಂದು ಕೆಲಸ ಮಾಡ್ತೀರಾ, ಆ ಕೆಲಸ ಎಲ್ಲರಿಗೂ ಇಷ್ಟ ಆಗಲ್ಲ. ಅದು ಏನ್ ಹೇಳ್ತಾರಲ್ಲ, ನೀವು ಎಷ್ಟೇ ಒಳ್ಳೆಯರು ಅಥವಾ ಎಷ್ಟೇ ಕೆಟ್ಟವರಿದ್ರು ಕೂಡ ಕೆಲವೊಬ್ರಿಗೆ ನೀವು ಒಳ್ಳೆಯರಾಗಿರ್ತೀರಿ, ಕೆಲವೊಬ್ರಿಗೆ ಕೆಟ್ಟವರಾಗಿರ್ತೀರಿ. ಸೊ ಅದು ಪ್ರಪಂಚ ನೋಡ್ತಕ್ಕಂತ ಒಂದು ದೃಷ್ಟಿ ಅದು. ಯಾರೋ ನಿಮ್ಗೆ ಏನೋ ಅಂದ್ರು ಅಂತ ಅಂದ್ರೆ ಅಲ್ಲಿ ಎರಡು ಸಿನಾರಿಯೋ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ಏನೋ ಮಾಡಿದ್ರೆ ನೀವು ಅದಕ್ಕೆ ಯಾರೋ ಏನೋ ಅಂದ್ರು, ಒಳ್ಳೇದಂದ್ರೆ ಕೆಟ್ಟದಂದ್ರೆ ಏನೋ ಅಂದ್ರು, ಒಟ್ಟಿನಲ್ಲಿ ರಿಯಾಕ್ಷನ್ ಬಂತು ಅಷ್ಟೇ. ನೀವು ಯಾವುದು ನಿಜ ಅಂತ ಒಂದು ಕ್ವಶನ್ ಬರುತ್ತೆ. ಇವಾಗ ನಾನು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದ್ದೀನಿ, ನನಗೆ ಇಷ್ಟು ಒಂದು ರಿಸಲ್ಟ್ ಬಂದಿದೆ. ಈಗ ಎರಡಿಲ್ಲ, ಆಕ್ಷನ್ ಹಿಂಗ್ ಇಷ್ಟ ಆಯ್ತು, ರಿಯಾಕ್ಷನ್ ಇಷ್ಟು ಬಂತು. ಇದು ಯಾವುದು ನಿಜ ಅಂತ ನಮಗೆ ಒಂದು ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಕಷ್ಟಪಟ್ಟು ವರ್ಕ್ ಮಾಡಿರ್ತೀನಿ ಅಂತ ಒಬ್ಬ ನನಗೆ 100ಗೆ ಒಂದು 80 ಮಾರ್ಕ್ಸ್ ಕೊಡ್ತಾನೆ. ನಾನು ಅದೇ ವರ್ಕ್ ಮಾಡಿರ್ತೀನಿ, ಅಷ್ಟೇ ಕಷ್ಟಪಟ್ಟಿರ್ತೀನಿ, ಇನ್ನೊಬ್ಬ ನನಗೆ 95 ಮಾರ್ಕ್ಸ್ ಕೊಡ್ತಾನೆ. ಸೊ 80 ಮಾರ್ಕ್ಸ್ 95 ಮಾರ್ಕ್ಸ್ ಕ್ಲಾಶ್ ಆಯ್ತಲ್ಲಿ, ಎರಡು ಸೇಮ್ ಇಲ್ಲ. ಅವರು ಚೆನ್ನಾಗಿ ಕೊಟ್ಟಿದ್ದಾರೆ, ಇವ್ರು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಯಾವುದು ನಿಜ? ಈ ತರ ಕ್ವಶನ್ಸ್ ಎಲ್ಲರಿಗೂ ಬಂದಿರುತ್ತೆ. ಇದು ಬಂದಾಗ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಬಗ್ಗೆ ನಾವ್ ಏನ್ ಅನ್ಕೊಳ್ತೀವೋ ಅಂದ್ರೆ ಸೆಲ್ಫ್ ಅಫರ್ಮೇಶನ್ಗಳು, ನನಗೆ ಯಾವ್ದು ಡಿಸರ್ವ್ ಇದೆ ಅಂತ ನಾನು ನಂಬ್ತೀನೋ ಅದು ಮಾತ್ರ ನಿಜವಾಗಿ ಉಳಿಯುತ್ತೆ. ನನಗೆ ಇದು ಯಾವ್ದು ತಟ್ಟಲ್ಲ, ನನಗೆ ಇದು ಡಿಸರ್ವ್ ಅಲ್ಲ ಅಂತ ಯಾವ್ದು ನಾವು ಅನ್ಕೊಳ್ತೀವೋ ಅದೆಲ್ಲ ಒಪಿನಿಯನ್ ಆಗಿ ಉಳಿತವೆ. ಅಂದ್ರೆ ಇಲ್ಲಿ ಫ್ಯಾಕ್ಟ್ ಅನ್ನೋದು ಒಳಗಿಂದ ಬರ್ತಕ್ಕಂಥದ್ದು. ನಿಮ್ಮ ಬಗ್ಗೆ ನೀವೇನ್ ಅನ್ಕೊಳ್ತೀರಾ ಅದು ಫ್ಯಾಕ್ಟ್ ಆಗುತ್ತೆ. ಫ್ಯಾಕ್ಟ್ ಅಂದ್ರೆ ಒಂದು ನೈಜತ್ವ, ಅದು ನಿಜ. ಅದು ಯಾವುದು ಒಪಿನಿಯನ್, ಅಭಿಪ್ರಾಯ ಅಂತಂದ್ರೆ ನೀವು ಕೇಳ್ತೀರಾ, ಓಕೆ ಅವ್ರು ಹಂಗಂದ್ರು, ಅವ್ರು ನನಗೆ ಏನೋ ಅಂದ್ರು, ಕೇಳ್ತೀನಿ, ಆದ್ರೆ ಅದು ನಿಜ ಅಲ್ಲ, ಇದು ಒಪಿನಿಯನ್. ಸೊ ಹೀಗೆ, ಆದ್ರೆ ಇದು ಹೇಳದಷ್ಟು ನಿಜ ಅಲ್ಲ. ನೀವು ನಿಮ್ಮ ಜೀವನದಲ್ಲಿ ಯೋಚನೆ ಮಾಡ್ತಾ ಹೋದಾಗ, ನೀವು ಮಾಡಿಲ್ದಿರೋ ತಪ್ಪುಗಳಿಗೆ ಯಾರಾದ್ರೂ ಏನಾದ್ರು ಅಂದಾಗ ನೀವು ಇದ್ದಕ್ಕೆ ನಂಗೆ ಬೇಜಾರಾಗ್ಬಿಡ್ತೇವೆ. ಯಾಕೆ ಅಂತಂದ್ರೆ ಅದು ನಿಜ ಅಂತೇಳಿ ನಮ್ಮ ಮೈಂಡ್ ನಂಬುತ್ತೆ. ಈಗ ನಾ ಹೇಳಿದ ಎರಡೇ ಸಾಧ್ಯ. ಒಂದು ಫ್ಯಾಕ್ಟ್, ನಮ್ಮ ಬಗ್ಗೆ ನಾವೇನ್ ಅನ್ಕೊಳ್ತೀವಿ, ಇನ್ನೊಂದು ಬೇರೆಯವ್ರು ಹೇಳಿದ್ರೆ ನಾವ್ ಎಷ್ಟು ನಿಜ ಅಂತ ನಂಬ್ತೀವಿ ಅಥವಾ ಅದನ್ನ ಅಭಿಪ್ರಾಯ ಅಂತ ಜಸ್ಟ್ ರಿಜೆಕ್ಟ್ ಮಾಡ್ತೀವಿ ಅಂತ. ಮೈಂಡ್ ಹೆಂಗೆ ಟ್ರೈನ್ ಮಾಡಿರ್ತಾರೆ ನಮ್ಮ ಲೈಕ್ ಎನ್ವೈರನ್ಮೆಂಟ್ ಅಲ್ಲಿ ಅಥವಾ ನಮ್ಮ ಚೈಲ್ಡ್ಹುಡ್ ಇಂದ ಹೆಂಗೆ ನಮ್ ಪ್ರೋಗ್ರಾಮ್ ಆಗಿರುತ್ತೆ ಅಂತಂದ್ರೆ, ಬೇರೆಯವರು ಅಥವಾ ಏನ್ ಹೇಳ್ತಾರೋ ಅಲ್ಲಿಂದ ಮಾತ್ರ ಸ್ಟ್ರಾಂಗ್ ಆಗಿ ಅಕ್ಸೆಪ್ಟ್ ಮಾಡ್ಬೇಕು. ನಮಗೆ ಏನೋ ಅನಿಸ್ತಿರುತ್ತಲ್ಲ ಒಳಗಡೆಯಿಂದ, ನಾನು ಹಿಂಗ್ ಕೆಪಬಲ್ ಇದೀನಿ ಅಂತ, ಅದನ್ನ ಸಪ್ರೆಸ್ ಮಾಡಬೇಕು ಅಂತ ಹೇಳಿ ಇಂಡೈರೆಕ್ಟ್ಲಿ ಸಬ್ ಕಾನ್ಶಿಯಸ್ಲಿ ನಮ್ಮನ್ನ ಪ್ರೋಗ್ರಾಮ್ ಮಾಡಲಾಗಿದೆ. ಹುಟ್ಟಿನಿಂದ ನಮ್ಮನ್ನ ಈ ತರ ಪ್ರೋಗ್ರಾಮ್ ಮಾಡಲಾಗಿದೆ. ಈ ಅಫರ್ಮೇಶನ್ಸ್ ಗಳು ಏನ್ ಮಾಡ್ತವೆ, ಆ ತರ ಬಂದಿರತಕ್ಕಂತ ಲೋ ಲೆವೆಲ್ ಎಲ್ಲ ಏನ್ ಬಂದಿರ್ತವೆ ಪ್ರೋಗ್ರಾಮಿಂಗ್ಸ್, ಅದೆಲ್ಲ ಲೈಕ್ ಕಡೆ ತರ ಹಿಂಗ್ ತೆಗೆದ್ಬಿಟ್ಟು ಮತ್ತೆ ಹೊಸದಾಗಿ ನನ್ನ ಈಗ ಏನೇ ಒಂದು ವರ್ಕ್ ಮಾಡಂಗಿದ್ರು ನಾನು ಅದಕ್ಕೆ ಫಸ್ಟ್ ಜವಾಬ್ದಾರಿ ನಿಲ್ತೀನಿ. ನನ್ನಿಂದ ಸ್ಟಾರ್ಟ್ ಆಗ್ಬೇಕದು. ನಾನು ಒಂದಕ್ಕೆ ಅರ್ಥ ಕೊಟ್ರೆ ಮಾತ್ರ ಅರ್ಥ ಇರುತ್ತೆ. ನಾನು ಒಂದು ಲೈಫಿಗೆ ಒಂದು ಅರ್ಥ ಕೊಟ್ರೆ ಮಾತ್ರ ಅರ್ಥ ಇರುತ್ತೆ. ಬೇರೆಯವರು ನನ್ನ ಬಗ್ಗೆ ಏನ್ ಹೇಳ್ತಾರೋ ಅದನ್ನ ನಾನು ಕೇಳಲ್ಲ ಅಂತ ಯಾವಾಗ ರೆಡಿ ಆಗ್ತೀವೋ ಅವಾಗ ಆ ಪ್ರೋಗ್ರಾಮಿಂಗ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ ಅಂತ ಅರ್ಥ. ಯಾಕೆ ಹಿಂಗ್ ಚೇಂಜ್ ಆಗ್ಬೇಕು ಅಂತಂದ್ರೆ, ಇದೇ ನಾ ಹೇಳಿದ್ನಲ್ಲ, ತುಂಬಾ ಎಮೋಷನಲ್ ಏರುಪೇರ್ ಆಗುತ್ತೆ. ನೀವು ಬರೀ ಬೇರೆಯವ್ರ ಮಾತನ್ನ ಕೇಳ್ತಾ ಹೋದ್ರೆ, ನೀನ್ ಹಂಗಿದ್ಯಾ ಅಂತ ಒಬ್ರು ಹೇಳ್ತಾರೆ, ಅವಾಗ ನೀವು ಅವ್ರೇನು ಒಳ್ಳೇದ್ ಹೇಳಿದ್ರೆ ನೀವು ಖುಷಿ ಆಗ್ತೀರಿ. ಇನ್ನೊಬ್ರು ನೀನು ಚೆನ್ನಾಗಿಲ್ಲ, ನಿನ್ ಮುಖ ಹಂಗಿದೆ ಅಂತ ಹೇಳ್ತಾರೆ, ಅವಾಗ ಅದಕ್ಕೆ ಬೇಜಾರಾಗ್ತಾರೆ. ಸೊ ಯಾವ್ದು ನಂಬೋದು? ಅವ್ನ್ ಹಂಗಿದೆ ಅಂತಾನೆ, ಇವನ್ ಹಂಗಿದೆ ಅಂತಾನೆ. ಸೊ ಕೊನೆಗೆ ಮ್ಯಾಟರ್ ಆಗೋದು ನೀವು ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತೀರ ಅಂತ. ಅಫರ್ಮೇಶನ್ಸ್ ಗಳು ಏನ್ ಮಾಡ್ತವೆ, ಪ್ರತಿ ಕ್ಷಣ ಅದನ್ನ ನೀವು ಸಬ್ ಕಾನ್ಶಿಯಸ್ಲಿ ಅನ್ಕೊಳ್ತಾ ಬಂದಾಗ, ನಾನು ಸ್ಟ್ರಾಂಗ್ ಇದೀನಿ, ನಾನು ಬ್ಯೂಟಿಫುಲ್ ಆಗಿದ್ದೀನಿ, ನಾನು ಒಂದು
ಎತ್ತರದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ, ನಾನು ಒಂದು ವ್ಯಾಲ್ಯೂಬಲ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸೊಸೈಟಿಗೆ ಒಬ್ಬ ವ್ಯಾಲ್ಯೂಬಲ್ ಪರ್ಸನ್ ಆಗ್ತಾ ಇದ್ದೀನಿ, ನಾನು ಒಬ್ಬ ಹೆಲ್ಪ್ ಮಾಡ್ತಾ ಇದ್ದೀನಿ, ಈ ತರ ನಾನು ಅಂತ ಅದೇನು ಜಾಸ್ತಿ ಆಗುತ್ತೆ. ಇದು ಅಹಂಕಾರ ಅಲ್ಲ, ಇದು ಸೆಲ್ಫ್ ಅಫರ್ಮೇಶನ್ಸ್ ಅಂತ, ಸೆಲ್ಫ್ ಲವ್ ಅಂತ ಕೂಡ ಕರೀತಾರೆ ಇದನ್ನು. ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ತರ ಒಂದು ಮಾಡೋದ್ರಿಂದ ಇದು ಬರೀ ಹಿಂಗೆ ನಾನು ಹಿಂಗಿದ್ದೀನಿ ಹಿಂಗ ಅಂತ ಕೂತ್ಬಿಟ್ರೆ ಆಗುತ್ತಾ? ಇಲ್ಲ, ಇಲ್ಲಿ ಒಂದು ಇಂಗ್ರೀಡಿಯೆಂಟ್ ಬೇಕು, ಅಫರ್ಮೇಶನ್ ಪ್ಲಸ್ ಫೀಲಿಂಗ್. ಅದು ಅಫರ್ಮೇಶನ್ ಪ್ಲಸ್ ಫೀಲಿಂಗ್ ಇಸ್ ಇಕ್ವಲ್ ಟು ಮ್ಯಾನಿಫೆಸ್ಟೇಷನ್. ಇದು ಇಕ್ವೇಶನ್. ಸುಮ್ಮನೆ ಅಫರ್ಮೇಶನ್ ಮಾಡೋದ್ರಿಂದ ಯೂಸ್ ಇಲ್ಲ. ಯಾಕೆಂದ್ರೆ ಸುಮ್ಮನೆ ಒಂದ್ ಕಡೆ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಕುತ್ಕೊಂಡ್ಬಿಟ್ಟು ಮನಸ್ಸಲ್ಲೆಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಧ್ಯಾನ ಆ ಕಡೆ ಸುಮ್ಮನೆ ವಾಯ್ಸ್ ಅಷ್ಟೇ ಬರ್ತಿರುತ್ತೆ ಅಷ್ಟೇ, ಅದಾದ್ಮೇಲೆ ಅದಕ್ಕೆ ರಿಸಲ್ಟ್ ಬರಲ್ಲ. ಆತರ ಫೀಲಿಂಗ್ ಅನ್ನೋದು ಕೊಡ್ಬೇಕು. ಫೀಲಿಂಗ್ ಅಂದ್ರೆ ಮತ್ತೇನೋ ವಿಜುವಲೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಆ ಅಫರ್ಮೇಶನ್ ಮಾಡುವಾಗ ನಾನು ಒಬ್ಬ ಸೊಸೈಟಿಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಅಂತ ಅನ್ನುವಾಗ ಏನೇನು ಕೊಡ್ತಾ ಇದೀಯ ಅಂತ ಕಣ್ಣಾರೆ ಬರ್ಬೇಕದು. ಒಬ್ರಿಗೆ ಏನ್ ಸಹಾಯ ಮಾಡ್ತಿದ್ಯಾ, ಒಬ್ರನ್ನ ಹೆಂಗೆ ನೀನು ಕೈ ಎತ್ತಿ ಎತ್ತಿಡಿತಿದ್ಯಾ, ಏನನ್ನ ಒಂದು ಯಾರಿಗಾದ್ರೂ ಎಜುಕೇಶನ್ ಹೆಲ್ಪ್ ಮಾಡ್ತಿದ್ಯಾ, ನೀನು ಏನ್ ಸಮಾಜಕ್ಕೆ ಏನ್ ಮಾಡ್ತಿದ್ಯಾ ಅನ್ನೋದು ಆ ವಿಜುವಲೈಸ್, ಆ ಒಂದು ಪಿಕ್ಚರ್ ಬರ್ಬೇಕು, ಪಿಕ್ಚರ್ಸ್ ಆಗಿ. 1967ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಲಾನ್ ರಿಚರ್ಡ್ಸನ್ ಅಂತ ಒಬ್ಬ ಸೈಕಾಲಜಿಸ್ಟ್ ಇರ್ತಾರೆ. ಅವರು ಒಂದು ಪೇಪರ್ ಬರೀತಾರೆ. ಆ ಪೇಪರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಇಮ್ಯಾಜಿನೇಷನ್ ಅಂತ ಆ ಪೇಪರ್ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇವರು ಅದರಲ್ಲಿ ಏನು ಬರೀತಾರೆ ಅಂತಂದ್ರೆ, ಇದನ್ನ ಒಂದು 3-4 ಪೇಜ್ ಅನ್ನು ಓದಿದ್ದೀನಿ. ಇದೊಂದು 60 ಪೇಜ್ ಇದೆ. ಎವ್ರಿ ಟೈಮ್ ನಾವು ಏನಾದ್ರೂ ಒಂದು ಮೆಮೊರಿಯನ್ನು ನೆನೆಸ್ಕೊಂಡಾಗ, ಅಂದ್ರೆ ಮೆಮೊರಿ ನೆನೆಸ್ಕೊಂಡಾಗ ಅಫರ್ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಗೊತ್ತಿಲ್ಲದೆ ಇರತಕ್ಕಂತ ಒಂದು ಸೆಕೆಂಡ್ ನಲ್ಲಿ, ಮೈಕ್ರೋ ಸೆಕೆಂಡ್ ನಲ್ಲಿ ಕೆಲವೊಂದು ಬದಲಾವಣೆಗಳು ನಡೀತವೆ. ಆ ಬದಲಾವಣೆಗಳು ನಮ್ಮ ಮನಸ್ಸಿನೊಳಗಡೆ ಒಂದು ಪ್ರಪಂಚವನ್ನ ಕಟ್ಟಿಬಿಡ್ತವೆ. ಲೈಕ್ ಅದು ಮನೆ ತರ ಕಟ್ಬಿಡ್ತವೆ ಆ ಒಂದು ಘಟನೆ ಆದಾಗ. ನೆಕ್ಸ್ಟ್ ಕೆಲವು ಕಾಲಕ್ರಮೇಣ ನಡೆದಾಗ ಇನ್ನೊಂದು ಯಾವುದೋ ಒಂದು ಟ್ರಿಗರಿಂಗ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬೆಂಕಿಯನ್ನು ಸುಡ್ತಾ ಇರೋ ಮನೆಯ ಹತ್ತರಿಂದ ನೋಡಿ, ಯಾರೋ ಅದರಲ್ಲಿ ಹಿಂಗೆ ಒದ್ದಾಡ್ತಾ ಇರೋ ಒಂದು ಸೀನ್ ನೋಡಿ ಅದು ಹಂಗೆ ಕಣ್ಣಿ ಕಟ್ಬಿಟ್ಟಿರುತ್ತೆ. ಅಲ್ಲಿ ಭಯ ಅನ್ನೋ ಫೀಲಿಂಗು ಪೀಕಲ್ಲಿ ಇರುತ್ತೆ. ಭಯ ಅನ್ನೋ ಫೀಲಿಂಗ್ ಅದು ಬರೀ ಇಮ್ಯಾಜಿನೇಷನ್ ಅಲ್ಲ, ಅಲ್ಲಿ ಪಿಕ್ಚರ್ ಪ್ಲಸ್ ಫೀಲಿಂಗ್ ಆಡ್ ಆಗಿರುತ್ತೆ ಅಲ್ಲಿ. ಸೊ ಅದು ಸಬ್ ಕಾನ್ಶಿಯಸ್ ಸ್ಟೋರ್ ಆಯ್ತು. ನೆಕ್ಸ್ಟ್ ಟೈಮ್ ನೀವು ಎಲ್ಲಾದ್ರೂ ಎಷ್ಟೇ ವರ್ಷಗಳಾದ್ರೂ ಬೆಂಕಿಯನ್ನು ನೋಡಿದಾಗ, ಚಿಕ್ಕ ಒಂದು ಬೆಂಕಿಯನ್ನು ತುಂಡು ನೋಡಿದಾಗ ಕೂಡ ಆ ಒಂದು ಮೆಮೊರಿಗಳು ಬರ್ತಿರ್ತವೆ. ಇದ್ರ ಬಗ್ಗೆ ಅವರು ತುಂಬಾ ಅಧ್ಯಯನ ಮಾಡಿದ್ರು. ಇದನ್ನ ಮಾಡಕ್ ಅವರು ಈ ಬಾಸ್ಕೆಟ್ ಬಾಲ್ ಆಡ್ತಾರಲ್ಲ ಪ್ಲೇಯರ್ಸ್, ಆ ಒಂದು ಟೀಮ್ ನ ಕರ್ಕೊಂಡ್ಬಿಟ್ಟು 3 ಭಾಗವಾಗಿ ಮಾಡಿದ್ರು ಸ್ವಲ್ಪ ಜನರನ್ನ. 1ನೇ ಭಾಗದ ಜನರಿಗೆ ಅವರು ನೀವು ದಿನಾಲು ಪ್ರಾಕ್ಟೀಸ್ ಮಾಡ್ಬೇಕು ಬಾಸ್ಕೆಟ್ ಬಾಲ್ ನ, ದಿನಾಲು ಪ್ರಾಕ್ಟೀಸ್ ಮಾಡ್ಬೇಕು ಬಾಸ್ಕೆಟ್ ಅಲ್ಲಿ ಹಿಂಗೆ ಬಾಲ್ ಹಾಕೋದು, ಲೈಕ್ 30 ಡೇಸ್, 1 ತಿಂಗಳು. 2ನೇ ಗ್ರೂಪ್ ಅಲ್ಲಿ ಏನ್ ಮಾಡಿದ್ರಲ್ಲ, 3 ಗ್ರೂಪ್ ಅಲ್ಲಿ, 2ನೇ ಗ್ರೂಪ್ ಅಲ್ಲಿ ನೀವು ಏನು ಪ್ರಾಕ್ಟೀಸ್ ಮಾಡ್ಬೇಡಿ, ಬಾಲ್ ತಗೊಂಡ್ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಡಿ, ಇಲ್ಲೇ ಕುತ್ಕೊಂಡಿರಿ, ಕಣ್ಣು ಮುಚ್ಚಿ ದಿನಾಲು ಇಮ್ಯಾಜಿನ್ ಮಾಡಿ, ಏನು ಬಾಲ್ ತಗೊಂಡ್ ಹೋಗಿ ನಾವು ಕೋರ್ಟ್ ಅಲ್ಲಿ ಆಡ್ತಿರಂಗೆ, ಕರೆಕ್ಟ್ ಆಗಿ ನಾವು ಆ ಒಂದು ಬಾಸ್ಕೆಟ್ ಅಲ್ಲಿ ಹಾಕ್ತಂಗೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಆಮೇಲೆ ಅದು ಹಾಕಿದಾಗ ನಿಮ್ಗೆ ಹೆಂಗ್ ಖುಷಿ ಆಗುತ್ತೆ, ಜನ ಹೆಂಗೆ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ, ಚಪ್ಪಾಳೆ ತರ್ತಾರೆ, ಅದನ್ನ ಫೀಲ್ ಮಾಡಿ. ಜಸ್ಟ್ ಅಷ್ಟೇ, ಫೀಲಿಂಗ್ ಅಷ್ಟೇ, ಏನ್ ಪ್ರಾಕ್ಟೀಸ್ ಮಾಡಂಗಿಲ್ಲ ಹೊರಗೆ ಹೋಗಿ. 3ನೇ ಗ್ರೂಪ್ ಅಲ್ಲಿ ಏನ್ ಮಾಡಿದ್ದ, ನೀವೇನು ಮಾಡ್ಬಾರ್ದು, ಆಡ್ಲೋಬಾರ್ದು, ಇಮ್ಯಾಜಿನ್ ಮಾಡ್ಬಾರ್ದು, ಏನು ಮಾಡ್ಬಾರ್ದು, ಹಾಗೆ ಕೂತ್ಕೊಳ್ಳಿ ಅಂತ. 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಈ ಅಲಾನ್ ರಿಚರ್ಡ್ಸನ್ಗೆ ಒಂದು ಗೊತ್ತಾಗಬೇಕಾಗಿತ್ತು, ನಿಜವಾಗ್ಲೂ ಈ ಇಮ್ಯಾಜಿನೇಷನ್ ಮತ್ತೆ ಈ ಅಫರ್ಮೇಶನ್ ಮಾಡೋದ್ರಿಂದ ರಿಸಲ್ಟ್ ಕಾಣ್ತವ ಹೊರಗಿನ ಜಗತ್ತಿನಲ್ಲಿ. ಯಾಕಂದ್ರೆ ಅದನ್ನ ಅವರು ಪ್ರಪಂಚಕ್ಕೆ ಹೇಳಕ್ಕಿಂತ ಮುಂಚೆ ಅವ್ರು ಒಂದು ಮಾಡಿರ್ಬೇಕಲ್ಲ ಪ್ರಯೋಗ. ಈಗ ನಾವು ವಿಡಿಯೋ ಮಾಡ್ತಿರೋದೇ ಅದಕ್ಕೋಸ್ಕರ. ಹಂಗ್ ಮಾಡಿದಾಗ ಯಾರು ಪ್ರಾಕ್ಟೀಸ್ ಮಾಡಿದ್ರು 30 ದಿನ ಕಂಟಿನ್ಯೂಸ್ ಆಗಿ, ಅವರು 24% ಇಂಪ್ರೂವ್ ಆಗಿದ್ರು ಒರಿಜಿನಲ್ ಕಿಂತ. ಅದು ಅಭ್ಯಾಸ, ಯಾಕಂದ್ರೆ ಅವರು ಪ್ರತಿದಿನ ಅವರು ಪ್ರಯತ್ನ ಪಟ್ಟಿದ್ದಾರೆ. 2ನೇ ಗ್ರೂಪ್ ಏನಿತ್ತು, ಇಮ್ಯಾಜಿನೇಷನ್ ಮಾಡಿ, ಜಸ್ಟ್ ಇಮ್ಯಾಜಿನೇಷನ್, ಅವ್ರು ಏನ್ ಮಾಡ್ತಿದ್ರು, ದಿನ ಬರ್ತಿದ್ರು, ಕೂಡ್ತಿದ್ರು ಒಂದು ಜಾಗದಲ್ಲಿ, ಕಣ್ಣು ಮುಚ್ತಾ ಇದ್ರು, ಬಾಸ್ಕೆಟ್ ಬಾಲ್ ಇಮ್ಯಾಜಿನ್ ಮಾಡ್ತಾ ಇದ್ರು, ತಾನು ಕರೆಕ್ಟ್ ಆಗಿ ಹಾಕ್ದಂಗೆ ಎವ್ರಿ ಟೈಮ್. ಯಾಕಂದ್ರೆ ಇಮ್ಯಾಜಿನೇಷನ್ ಎನಿಥಿಂಗ್ ಇಸ್ ಪಾಸಿಬಲ್. ನಿಮಗೆ ಸ್ವಲ್ಪ ಬಾಲ್ ಈ ಕಡೆ ಹೋಗೋದು ಇಲ್ಲ, ನಾನು ಹಾಕಿದ್ದೀನಿ ಅಂತಂದ್ರೆ ಹಾಕಿರುತ್ತದೆ ಇಮ್ಯಾಜಿನೇಷನ್ ಗೆ, ಅಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅವರು ಯಾವತ್ತು ಆ 30 ದಿನದಲ್ಲಿ ಬಾಲೆ ಮುಟ್ಟಿಲಿದ್ರು ಕೂಡ ಅವತ್ತಿನ ದಿನ 23% ವರೆಗೆ ಇಂಪ್ರೂವ್ ಆಗಿತ್ತು ಇಮ್ಯಾಜಿನೇಷನ್ ಮಾಡಿದವ್ರಿಗೆ. 3ನೇ ತಂಡಕ್ಕೆ ಏನಾಗಿರ್ಲಿಲ್ಲ, ಯಾಕಂದ್ರೆ ಅವ್ರು ಏನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಯ್ತು. ಪ್ರಾಕ್ಟೀಸ್ ಮಾಡಿದವರ ಆಲ್ಮೋಸ್ಟ್ 99% ಹತ್ರ ಬಂದು ಇಮ್ಯಾಜಿನೇಷನ್ ಮಾಡಿದವ್ರ ರಿಸಲ್ಟ್ ಕೂಡ ಅಷ್ಟೇ ಯಾಕೆ ಸೇಮ್ ಇದೆ. ಇದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲಾನ್ ರಿಚರ್ಡ್ಸನ್ ಅಂತ ಮಾಡಿರೋದು 1967 ಅಲ್ಲಿ. ನೀವು ಆ ಒಂದು ಬುಕ್ ಅಲ್ಲಿ ಈ ತರ ಸಣ್ಣ ಎಕ್ಸ್ಪೆರಿಮೆಂಟ್ ಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಅವ್ರು ಇನ್ನೊಂದು ಎಕ್ಸ್ಪೆರಿಮೆಂಟ್ ಹೇಳ್ತಾ ಹೋಗ್ತಾರೆ, ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾರೋ ಅವ್ರನ್ನ ತಂದು ಕಣ್ಣಿಗೆ ಬಟ್ಟೆ ಕಟ್ಟಿ
ಅವ್ರು ಏನೇನ್ ಹೇಳ್ತಾ ಹೋಗ್ತಾರ ಅದನ್ನ ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕು. ಒಂದು ಖಾಲಿ ಗೋಡೆ ಇರುತ್ತೆ, ಆ ಗೋಡೆ ಮುಂದೆ ಒಂದು ಎಲಿಫೆಂಟ್, ಒಂದು ಆನೆ ಇರುತ್ತೆ, ಆ ಆನೆ ಮುಂದೆ ಒಂದು ನಾಯಿ ಇರುತ್ತೆ. ಇದನ್ನೆಲ್ಲ ಇಮ್ಯಾಜಿನ್ ಮಾಡಿ ಅಂತಂದ್ರೆ ಯಾರ್ಯಾರೋ ನಿಮಗೆ ನಿಮ್ಮ ಒಂದು ಎಷ್ಟು ಕೆಪಾಸಿಟಿ ಅಷ್ಟು ಮಾಡ್ತೀರಾ. ಆದ್ರೆ ಅವ್ರಿಗೆ ಏನ್ ಹೇಳ್ತಾರೆ, ಆ ನಾಯಿ ಕಿವಿನ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನೋಡಿ, ನೀವು ಅಬ್ಸ್ಟ್ರಾಕ್ಟ್ ಆಗಿ ಇಮ್ಯಾಜಿನೇಷನ್ ಮಾಡ್ತಿರ್ತೀವಿ ನಾವು. ಸುಮ್ನೆ ನಾನು ಹಿಂಗೆ ಬೆಳಿತಾ ಇದ್ದೀನಿ, ನನಗೆ ದುಡ್ಡು ಬರ್ತಾ ಇದೆ, ನನಗೆ ಆರೋಗ್ಯ, ಹೀಗೆಲ್ಲ ಅಫರ್ಮೇಷನ್ ಮಾಡ್ತಾ ಇರ್ತೀವಿ. ನೀವು ಅನ್ಕೋತಾ ಇರ್ಬೋದು ನಾವೆಲ್ಲ ಮಾಡ್ತಿದ್ವಿ ಆದ್ರೂ ಯಾಕೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ. ನಾವು ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಮಾಡ್ತೀವ, ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್. ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಮಾಡಿ ವಿಜುವಲ್ ಮಾಡಿದಾಗ ಮಾತ್ರ ಇದು 100% ವರ್ಕ್ ಆಗುತ್ತೆ. ಯಾಕೆ ಅಂತಂದ್ರೆ ಸುಮ್ಮನೆ ಹೌದಪ್ಪ ಇದು ಏನೋ ಪಾಸಿಟಿವಿಟಿ ಹೇಳ್ತಾ ಇದ್ದಾನೆ, ಈ ವಿಡಿಯೋ ಮಾಡ್ತಿದ್ದಾನೆ ಅಂತಂದ್ರೆ ಅಲ್ಲ, ಇದು 100% ವರ್ಕ್ ಆಗುತ್ತೆ. ಯಾಕೆ ಹಂಗೆ ಹೇಳ್ತಿದ್ಯಾ 100% ವರ್ಕ್ ಆಗುತ್ತೆ, ನಿನ್ನ ಹತ್ರ ಏನ್ ಪ್ರೂಫ್ ಇದೆ ಅಂತ ನಿಮಗೆ ಏನಾದ್ರು ಕ್ವಶನ್ ಬಂದಿರಬಹುದು. ಸೊ ನಾನು ಈ ಒಂದು ನವಿಲ್ನ ಪರಿಚಯ ಆಗಿ ನನಗೆ 1.5 ವರ್ಷದ ಮೇಲಾಯ್ತು. ಕಳೆದ 2021 ಫೆಬ್ರವರಿ ತಿಂಗಳಲ್ಲಿ ಆದ ಒಂದು ಘಟನೆಯಿಂದ ನನಗೆ ಈ ಮನಸ್ಸಿನ ಬಗ್ಗೆ ಮತ್ತು ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ನಾನು ಅಂದ್ರೆ ಏನು ಅಂತೇಳಿ ಫಸ್ಟ್ ತಿಳ್ಕೊಳ್ಳೋದು ನನಗೆ. ಅಂದ್ರೆ ಆ ನಮ್ಮೊಳಗಿರೋ ನಾನು ನಿಜವಾಗ್ಲೂ ಈಗೋ ಅನ್ನೋದು ಏನದು ಅಂತ ಹೇಳಿ ಆ ಒಂದು ಜರ್ನಿ ಬಂದಾಗಿಂದ 1.5 ವರ್ಷ ಆಯ್ತು ಆಲ್ಮೋಸ್ಟ್. ಅವಾಗಿಂದ ನಾನು ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಆಲ್ಫಾ ಅಫರ್ಮೇಷನ್ಸ್ ಅಂತ ಕೆಲವೊಂದು ಸಿಗ್ತಾ ಹೋಗುತ್ತೆ. ಮೋಸ್ಟ್ಲಿ ಎಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತವೆ. ಆತರ ನಾನು ಕೆಲವೊಂದು ಅಫರ್ಮೇಷನ್ಸ್ ಟ್ರೈ ಮಾಡ್ತಾ ಹೋದೆ. ಮೋಸ್ಟ್ ನಾನು ಟ್ರೈ ಮಾಡಿರೋದು ಪಾಸಿಟಿವ್ ಅಫರ್ಮೇಷನ್ಸ್ ಗಳು ಮತ್ತು ಆಲ್ಫಾ ಅಫರ್ಮೇಷನ್ಸ್ ಗಳು ಅಂತ. ಯಾಕೆ ಅಂದ್ರೆ ನಾನು ಅಕಾಡೆಮಿಕ್ ಸ್ಟೂಡೆಂಟ್ ಆಗಿರೋದ್ರಿಂದ ಅಕಾಡೆಮಿಕ್ ರಿಲೇಟೆಡ್ ಅಫರ್ಮೇಷನ್ಸ್ ಗಳನ್ನ ಮಾಡ್ತಾ ಇದ್ದೆ. ಯಾವ ತರ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಚೈಲ್ಡಿಶ್ ತರ ಕೂಡ ಅನ್ಸ್ಬೋದು. ಎಕ್ಸಾಮ್ ಪ್ರೆಸೆಂಟೇಷನ್ ಇರ್ತದೆ ನನಗೆ ಇಲ್ಲೆಲ್ಲ ಪ್ರೆಸೆಂಟೇಷನ್, ಅಥವಾ ನಾನು ಯಾವ್ದಾದ್ರು ಹಿಂಗೆ ಸೆಮಿನಾರ್ ಕೊಡಕ್ ಹೋದಾಗ ಅಲ್ಲಿ ಪ್ರೊಫೆಸರ್ ಮತ್ತೆ PhD ಸ್ಟೂಡೆಂಟ್ಸ್ ಎಲ್ಲ ಕೂತಿರ್ತಾರೆ, ಪ್ಲಸ್ ಆಡಿಯನ್ಸ್ ಎಲ್ಲ ಇರ್ತಾರೆ. ನನಗೆ ಸ್ಟೇಜ್ ಫಿಯರ್ ಅನ್ನೋದಿಲ್ಲ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಸ್ಟೇಜ್ ಅಲ್ಲಿ ಮಾತಾಡಿ ಮತ್ತೆ ಎಲ್ಲ ಹಿಂಗೆ ಜನರ ಮುಂದೆ ತುಂಬಾ ನನಗೆ ಅಭ್ಯಾಸ ಇದೆ ಮಾತಾಡಿ. ಆದ್ರೆ ಎಲ್ಲರಿಗೂ ಒಂದ್ ಕಡೆ ಚಿಕ್ಕದಾಗಿ ಒಂದು ಹುಡುಕು ತರ ಒಂದಿರುತ್ತೆ. ನಾನು ಏನಾದ್ರು ಸ್ವಲ್ಪ ತಪ್ಪೇಳ್ಬಿಟ್ರೆ ಅವ್ರು ಅದನ್ನ ಕಂಡು ಬಿಡ್ತಾರೆ, ಅದು ಒಂದು ದೊಡ್ಡದಾಗಿ ಮಾಡ್ಬಿಡ್ತಾರೆ. ಹಾಗೆ ಅದು ಭಯ ಅಲ್ಲ, ಅದು ಒಂದು ಚಿಕ್ಕ ಒಂದು ಇದಷ್ಟೇ ಕುತೂಹಲ. ಅದನ್ನ ಸ್ವಲ್ಪ ನಾನು ಅದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೆ, ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ. ಈ ಅಫರ್ಮೇಷನ್ಸ್ ಗಳು ಹಿಂದೆ ಬರ್ತಾ ಇತ್ತು ಪಾಸಿಟಿವ್ ಅಲ್ಲಿ, ನಾನು ಹಿಂಗೆ ಗ್ರೇಟ್ ಇದ್ದೀನಿ, ನಾನು ಮಾಡ್ತಿದ್ದೀನಿ, ಎಲ್ಲ ನಾನು ಸ್ಟಾರ್ಟ್ ಆಗ್ಬೇಕು. ಯಾಕಂದ್ರೆ ನೀನು ಅಂತಂದ್ರೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ನೀನು ಅಂತ ಏನಂದ್ರೆ ನಮ್ಮೆಲ್ಲರಿಗೂ ಒಂದು ಕಾಮನ್ ಆಗಿ ಗೊತ್ತಿದೆ, ಅದು ನಾನು ಅಂತಂದ್ರೆ ಎಲ್ಲರ ಒಳಗೆ ಇರ್ತಕ್ಕಂತ ಆ ಒಂದು ಶಕ್ತಿ. ಸೊ ಆ ನಾನು ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಅಫರ್ಮೇಷನ್ಸ್ ಗಳು ಮಾತ್ರ ಬಹಳ ಪವರ್ಫುಲ್ ಇರ್ತವೆ. ಸೊ ಈ ತರ ಮಾಡುವಾಗ ನಾನು ಯಾವ ತರ ಒಂದು ಸೀನ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೆ, ಅದು ಯಾರು ನನಗೆ ಜಡ್ಜ್ ಇರ್ತಾರೋ ಅಥವಾ ಯಾರು ಪ್ರೊಫೆಸರ್ PhD ಸ್ಟೂಡೆಂಟ್ ಇರ್ತಾರೋ ಅವ್ರು ನನಗೆ ಏನೋ ಒಂದು ಕೇಳ್ತಾರೆ. ಅದು ಏನು ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ ಅಂತ ನಾನು ಹೇಳಿದೆ, ಇಲ್ಲಿ ಅಬ್ಸ್ಟ್ರಾಕ್ಟ್ ಆಗಿದೆ ಏನೋ ಒಂದು. ಯಾಕಂದ್ರೆ ನಾನು ಏನ್ ಕೇಳ್ತಾರೆ ಅಂತ ಗೊತ್ತಿಲ್ಲ, ನಾನು ಭವಿಷ್ಯವನ್ನು ನೋಡ್ತಾ ಇಲ್ಲ. ಏನೋ ಒಂದು ಕೇಳ್ತಾರೆ ನನಗೆ ಕ್ವಶನ್ ಅಥವಾ ಏನೋ ಒಂದು ಕೇಳ್ತಾರೆ, ಅದಕ್ಕೆ ನಾನು ಏನೋ ಒಂದು ಹೇಳ್ತೀನಿ. ಯಾಕಂದ್ರೆ ಏನೋ ಹೇಳ್ತೀನಿ, ನಾನು ಸುಮ್ಮನೆ ನಿಂತಿರೋಕ್ಕಾಗಲ್ಲ. ಹೇಳಿದಾಗ ಅವರ ರಿಯಾಕ್ಷನ್ ಏನಿದೆ ಅದನ್ನ ನಾನು ಇಮ್ಯಾಜಿನೇಷನ್ ಮಾಡ್ತಿದ್ದೆ. ಈಗ ಕ್ವಶನ್ ಅಂತ ಕೇಳೋದಂತ ಫಿಕ್ಸ್, ಅದು ನನಗೆ ಗೊತ್ತಿದೆ. ಯಾಕಂದ್ರೆ ಏನ್ ಕೇಳ್ತಾರೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಿತ್ತು. ಸೊ ಕ್ವಶನ್ ಕೇಳೋದನ್ನ ಇಮ್ಯಾಜಿನೇಷನ್ ಮಾಡ್ತಿದ್ದೆ. ಅವರ ಒಂದು ಸೆಕೆಂಡ್ ಪರ್ಸನ್ ವ್ಯೂ ಅಲ್ಲಿ ಅವ್ರು ನನ್ನ ಎದಕ್ಕೆ ಬರ್ತಾ ಇದ್ರು ನನ್ನ ಇಮ್ಯಾಜಿನೇಷನ್ ಅಲ್ಲಿ. ನಾನು ಇಲ್ಲಿ ಕೂಡ್ತಾ ಇದ್ದೆ, ನಾನು ಬೋರ್ಡ್ ಹತ್ರ ಎಕ್ಸ್ಪ್ಲೈನ್ ಮಾಡಿದಾಗ ನನ್ನ ಸ್ಕ್ರೀನ್ ನಲ್ಲಿ ಅವ್ರೊಂದು ಕ್ವಶನ್ ಕೇಳ್ತಾ ಇದ್ರು. ಆ ಕ್ವಶನ್ ನಾನು ತಿರುಗಿ ಒಂದು ಆನ್ಸರ್ ಮಾಡ್ತಾ ಇದ್ದೆ. ಆ ಆನ್ಸರ್ಗೆ ಅವ್ರ ರಿಯಾಕ್ಷನ್, ಅವರ ಮುಖ ನಾನು ನೀಟಾಗಿ ನೋಡ್ತಾ ಇದ್ದೆ ಇಮ್ಯಾಜಿನೇಷನ್ ಅಲ್ಲಿ. ಅವ್ರ ಮುಖದಲ್ಲಿ ಒಂದು ಕಳವಳ ಇರಲಿಲ್ಲ, ಗೊಂದಲ ಇರಲಿಲ್ಲ. ಅವ್ರ ಮುಖದಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಥವಾ ಹತ್ರ ಬಂದಿದ್ದೀನಿ, ಟ್ರೈ ಮಾಡು, ನೀನು ಕರೆಕ್ಟ್ ಆಗಿ ದಾರಿಯಲ್ಲಿ ಇದೆಯಾ ಅನ್ನೋ ಆ ಒಂದು ಭಾವನೆ ಏನಿತ್ತಲ್ಲ, ಅವ್ರ ಫೀಲಿಂಗ್ಸ್, ಅದನ್ನ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ. ಇದು ನನಗೆ ಎರಡು ಸಲ ಮಾಡಿದ್ದೀನಿ ಎಕ್ಸಾಮ್ ಹಾಕಿಂತ. ಲೈಕ್ ಎಕ್ಸಾಮ್ ಇನ್ನೇನು ಒಂದು 20-30 ದಿನ ಇರ್ತವೆ ಅನ್ನೋಕ್ಕಿಂತ 2 ಸಲ ಮಾಡಿದ್ದೀನಿ. 2 ಸಲಕ್ಕೆ 100% ವರ್ಕ್ ಆಗಿದೆ. ಒಂದನೇ ಸಲ ಏನಾಯ್ತು ಅಂತಂದ್ರೆ, 1 ವರ್ಷದ ಹಿಂದೆ ಒಂದೇ ಎಕ್ಸಾಮ್ ಅಲ್ಲಿ ಈ ತರ ಮಾಡಿದಾಗ ಇದೇ ತರ ಕ್ವಶನ್ ಕೇಳಿದ್ರು, ಒಂದಿನ ಹೇಳಿದೆ. ಆಮೇಲೆ ಅವ್ರು ಆ ತರ ಏನು ರಿಯಾಕ್ಷನ್ ಬರ್ತಾ ಇಲ್ಲ. ನನ್ನ ಸಬ್ ಕಾನ್ಶಿಯಸ್ಲಿ ಒಂದು ಕೂತಿತ್ತು, ನಾನು ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀನಿ, ನಾನು 2 ವಾರದ ಹಿಂದೆ ಒಂದು ಇಮ್ಯಾಜಿನೇಷನ್ ಮಾಡಿದ್ದೆ, ಇವ್ರು ಈ ತರ ರಿಯಾಕ್ಷನ್ ಮಾಡ್ಲೇಬೇಕು, ಇದು ನಿಯಮ, ಇದು ತಪ್ಸಕ್ ಆಗಲ್ಲ. ಯಾಕಂದ್ರೆ ಅದು ನಡೆದು ಹೋಗಿದೆ. ನನ್ನೊಳಗಡೆ ಇರೋ ನಾನುಗೆ ಅದು ಗೊತ್ತಿದೆ. ಯಾಕಂದ್ರೆ ನಾನು ಅವತ್ತು ಫೀಲಿಂಗ್ ಇಂದ ಮಾಡಿದ್ದೆ. ಫೀಲಿಂಗ್ ಇಸ್ ದ ಸೀಕ್ರೆಟ್. ನಾನು ಸುಮ್ನೆ ಹಂಗೆ ಅವ್ರು ನನಗೆ ಹೊಗಳಿ ಅಂತ ಹೇಳ್ತಿಲ್ಲ. ಯಾಕಂದ್ರೆ ನಾನು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಅಂತ ಅವ್ರಿಗೆ ಅನಿಸಿದೆ. ಯಾಕೆ ಇವ್ರು ಈ ತರ ರಿಯಾಕ್ಷನ್ ಮಾಡ್ತಾ ಇಲ್ಲ ಅಂತ ಹೇಳಿ ಅನಿಸ್ತಾ ಇತ್ತು. ಆದ್ರೆ ಡೌಟ್ ಬರ್ತಾ ಇರಲಿಲ್ಲ. ಇನ್ನೊಂದು ಕ್ವಶನ್ ಕೇಳಿದ್ರು. ಆ ಕ್ವಶನ್ ಕೇಳಿದಾಗ ನಾನು ಕರೆಕ್ಟ್ ಆಗಿ ಏನ್ ಇಮ್ಯಾಜಿನೇಷನ್ ಮಾಡಿದ್ದು ಅದೇ ರಿಯಾಕ್ಷನ್ ಅವರಿಂದ ಬಂತು. ಸೊ ಈ ತರ ಆಮೇಲೆ ನಾನು ಈ ಯಾವ್ದೋ ಒಂದು ರಿಸರ್ಚ್ ಪ್ರಾಜೆಕ್ಟ್ ಮಾಡುವಾಗ ಕೆಲವೊಂದು ಸಾಫ್ಟ್ವೇರ್ ಗಳಲ್ಲಿ ಏನೊಂದು ಡಿಸೈನ್ ಮಾಡ್ತಾ ಇರ್ತೇನೆ. ಸ್ವಲ್ಪ ಅದು ನಾನು ರೇಡಿಯೋ ಫ್ರೀಕ್ವೆನ್ಸಿಯಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ರಿಸಲ್ಟ್ ತುಂಬಾ ವೇರಿಯೇಷನ್ ಆಗ್ಬಿಡುತ್ತೆ.
ತುಂಬಾ ವೇರಿಯೇಷನ್ ಆಗಿ ಅವ್ರಿಗೆ ನಾನು ಹೇಳಿದಾಗ ಇಲ್ಲ ಇದು ಸರಿ ಮಾಡುವಂತ ಪ್ರತಿ ವಾರ ನನಗೆ ಮೀಟಿಂಗ್ ಇದ್ದಾಗ ನನ್ಗೆ ಹೇಳ್ತಾ ಇದ್ರು. ಕೆಲವೊಂದು ಸಲ ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಯಾಕಿದು ಬರ್ತಾ ಇಲ್ಲ ಅಂತ 2 ಗಂಟೆ 3 ಗಂಟೆ ತನಕ ಯೋಚನೆ ಮಾಡ್ತಿದ್ದೆ. ಕೆಲವೊಮ್ಮೆ ಏನಾಗ್ತಿತ್ತು, ಈ ತರ ಯೋಚನೆ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತಾಗ ಏನೋ ಒಂದು ಮಾಡ್ತಾ ಇದ್ದೆ, ಸಬ್ಕಾನ್ಶಿಯಸ್ಲಿ ಏನೋ ಒಂದು ಮಾಡ್ತಾ ಇದ್ದೆ, ಅದಕ್ಕೆ ರಿಸಲ್ಟ್ ಕರೆಕ್ಟ್ ಬರ್ತಾ ಇತ್ತು. ಇದು ಯಾಕೆ ಅಂತ ಈ ರಿಸರ್ಚ್ ಥೀಸಿಸ್ ಮುಗಿದ್ಮೇಲೆ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ನಾನು ಮಾಡೋ ಆಲ್ಫಾ ಅಫರ್ಮೇಶನ್ ಯಾವುದು ಅಂತ ನಾನು ನೋಡ್ತಾ ಹೋದೆ. ಅದನ್ನ ಹಿಂದೆ ನಾನು ವರ್ಕ್ ಮಾಡ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಐಪ್ಯಾಡ್ ಅಲ್ಲಿ ಹಾಕಿಟ್ಟಿರ್ತೀನಿ, ಅದು ಸುಮ್ಮನೆ ಹೊಡ್ಕೊಂತಾ ಇರುತ್ತೆ. ಆದ್ರೆ ನೋಡೋಣ ಹಂಗ ಅನ್ಸುತ್ತೆ ಸುಮ್ಮನೆ ಹೊಡ್ಕೊಂತಾ ಇರುತ್ತೆ ಅಂತ. ಆ ಸಬ್ಕಾನ್ಶಿಯಸ್ಲಿ ನಾನು ಹಿಂಗಿದ್ದೀನಿ, ನಾನು ಹಂಗಾಗ್ತೀನಿ, ಹಿಂಗ ಅನ್ನತ್ತಲ್ಲ, ಅದು ನನ್ನ ಒಳಗಡೆ ಸೇವ್ ಆಗ್ತಾ ಇತ್ತು. ಅದು ಫೀಲಿಂಗ್ ಬರ್ತಾ ಇತ್ತು, ನ್ಯಾನೋ ಸೆಕೆಂಡ್ ಮೈಕ್ರೋ ಸೆಕೆಂಡ್. ಅದಕ್ಕೆ ಆ ಅಲನ್ ರಿಚರ್ಡ್ಸನ್ ಮಾಡಿರೋ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಬುಕ್ ಅಲ್ಲಿ ಓದಿದಾಗ 200 ಮಿಲಿ ಸೆಕೆಂಡ್ ರಿಯಾಕ್ಷನ್ ಟೈಮ್ ಅನ್ನೆಲ್ಲ ಅವರು ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಷ್ಟರಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗ್ತಾರೆ, 200-300 ಮಿಲಿ ಸೆಕೆಂಡ್ಸ್ ಅಲ್ಲಿ ಡಿಫರೆನ್ಸ್ ಆಗ್ತಾರೆ. ತುಂಬಾ ಕಣ್ಣಿಗೆ ಗೊತ್ತಾಗದೇ ಇರ್ತಕ್ಕಂಥ ಇವೆಲ್ಲ ಸಬ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆಗ್ತಕ್ಕಂಥದ್ದು. ಆಮೇಲೆ ನಾನು ಆ ರಿಸಲ್ಟ್ ನ ತೋರಿಸಿದಾಗ ಹೆಂಗೋ ಒಂದು ಅದು ಬಹಳ ಚೆನ್ನಾಗಿ ಬರ್ತಾ ಇತ್ತು. ಕೊನೆಗೆ ಮಧ್ಯದಲ್ಲಿ ಎಲ್ಲ ಕೆಟ್ಟ ಹೋಗ್ತಾ ಇತ್ತು, ನಾನು ಟ್ರೈ ಮಾಡ್ತಾ ಇದ್ದೆ, ಯಾವುದೋ ಒಂದು ಮೂಡಲ್ಲಿ ಇದ್ದಾಗ ಏನೋ ಮಾಡ್ತಾ ಇದ್ದೆ, ಅದು ಬರ್ತಾ ಇತ್ತು ಒಟ್ಟಿನಲ್ಲಿ. ಅಂದ್ರೆ ಸ್ಟಕ್ ಆಗೋದು, ಏನೋ ಮಾಡ್ತೀನಿ ಮತ್ತೆ ಇದಾಗೋದು, ಸ್ಟಕ್ ಆಗೋದು, ಏನೋ ಮಾಡ್ತೀನಿ ಮತ್ತೆ ಒಟ್ಟಲ್ಲಿ ಕೊನೆಗೆ ಎಲ್ಲ ಒಳ್ಳೇದಾಗ್ತಾ ಇತ್ತು. ಅದು ಹೆಂಗೆ ಅಂತಂದ್ರೆ ಆಲ್ಫಾ ಅಫರ್ಮೇಶನ್ಸ್ ಗಳಲ್ಲಿ ಹಂಗೆ ಇತ್ತು. ನಾನು ಮಾಡಿದ ಎಲ್ಲಾ ಕಾರ್ಯಗಳು ಯಾವುದೇ ಒಂದು ಏನೋ ಅಡೆತಡೆ ಇಲ್ದಂಗೆ ಆಗ್ತಾ ಇದಾವೆ ಅಂತ. ಇದು ನನ್ನ ಅಫರ್ಮೇಶನ್ಸ್ ಗಳಲ್ಲಿ ಇತ್ತು, ಈ ಸೆಂಟೆನ್ಸ್ ಇತ್ತು. ಪ್ರತಿ ಸಲ ಬೆಳಿಗ್ಗೆ ರಾತ್ರಿ ಮಾಡೋಕೆ ಈ ಸೆಂಟೆನ್ಸ್ ಇತ್ತು. ಈ ಸೆಂಟೆನ್ಸ್ ಇಂದನೇ ನನಗೆ ಈ ತರ ಗೊತ್ತಿಲ್ಲದೆ ಇರ್ತಕ್ಕಂತ ಕೆಲವೊಂದು ಹೇಗೆ ಮಾಡ್ಬೇಕಪ್ಪ ಈ ಡಿಸೈನ್ ಅಂತ ಐಡಿಯಾನೇ ಇಲ್ಲ, ಟಕ್ ಅಂತ ಹೊಡಿತಾ ಇತ್ತು. ಐಡಿಯಾನೇ ಇಲ್ಲ ಅಂತಂದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ, ನನಗೆ ಗೊತ್ತಿದೆ, ಅದು ಓದಿದ್ದೀನಿ. ಆದ್ರೆ ಆ ಮೂಮೆಂಟ್ ಅಲ್ಲಿ ಬರ್ತಾ ಇರಲ್ಲ, ಯಾಕಂದ್ರೆ ಎಲ್ಲ ಒಂದು ಪ್ರೆಷರ್ ಎಲ್ಲ ಸೇರ್ಬಿಟ್ಟು ಇಷ್ಟರೊಳಗೆ ಸಬ್ಮಿಷನ್ ಮಾಡ್ಬೇಕು, ಡೆಡ್ಲೈನ್ ಈ ತರ ಇರುತ್ತಲ್ಲ. ಸೊ ಅವಾಗ ನಿಮಗೆ ಒಂಥರ ಕನ್ಫ್ಯೂಷನ್ ತರ ಆಗ್ಬಿಡುತ್ತೆ. ಸೊ ಒಟ್ಟಿನಲ್ಲಿ ಈ ತರ ಅಫರ್ಮೇಶನ್ಸ್ ಗಳು ನನ್ನ ಒಂದು ಪರ್ಸನಲ್ ಲೈಫ್ ಅಲ್ಲಿ ಈ ತರ ಒಂದು ಚೇಂಜಸ್ ಗಳನ್ನ ಮಾಡಿದ್ದಾರೆ. ಆಮೇಲೆ ಕೊನೆಯದಾಗಿ ಒಂದು ವಿಡಿಯೋದಿಂದ ಏನ್ ಹೇಳ್ತೀನಿ ಅಂತಂದ್ರೆ, ಈ ಅಫರ್ಮೇಶನ್ ಅಂತ ನಾವು ಈಗ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ತೀವಿ, ತುಂಬಾ ಸ್ಟ್ರೇಂಜ್ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ. ಇದು ಹಳೆ ಕಾಲದಲ್ಲಿ ನಾವೇನು ಧ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು ಅಂತ, ಅದನ್ನೇ ಇವಾಗ ನಾವು ಅಫರ್ಮೇಶನ್ಸ್ ಅಂತ ಕರಿತೀವಿ. ಅವರು ಒಂದೇ ಒಂದು ಪದವನ್ನ ಇಲ್ಲ ರಾಮ 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 ಹಿಂಗೆ ಹೇಳ್ತಾ ಹೋಗ್ತಾ ಇದ್ರು. ಅವರು ಬರೀ ಅಷ್ಟೇ ಅಲ್ಲ, ಅದಕ್ಕೆ ಫೀಲಿಂಗ್ ಕೂಡ ಕೊಡ್ಬೇಕಾಗ್ತಾ ಇತ್ತು. ಈಗ ನೀವು ಕಥೆಯಲ್ಲಿ ಕೇಳ್ತಿರಲ್ಲ, ನಾವು ಹಿಂಗೆ ಅವನು ಎಷ್ಟೋ ವರ್ಷಗಳ ಕಾಲ ತಪಸ್ ಮಾಡಿದ, ಅವಾಗ ಇದ್ದಕ್ಕಿದ್ದಂಗೆ ದೇವ್ರ ಪ್ರತ್ಯಕ್ಷ ಆದ್ರು ಅಂತ. ಆ ತಪಸ್ ಮಾಡುವಾಗ ಹೆಂಗ್ ಮಾಡ್ತಾರೆ, ನಾವ್ ಯಾಕೆ ಒಂದ್ 5 ದಿನ ಇದು ಮಾಡಿದಾಗ ಯಾರು ದೇವ್ರ ಪ್ರತ್ಯಕ್ಷ ಆಗಲ್ಲ, ಈ ತರ ಕೇಳ್ತಾರಲ್ಲ. ಸೊ ಅಲ್ಲಿ ನನ್ಗೆ ಕಥೆಗಳಿಂದ ಏನ್ ತಿಳಿದು ಬಂದಿದೆ, ಪ್ರೊಸೀಜರ್ ತಿಳಿದು ಬಂದಿದೆ, ಕಥೆಗಳಿಂದ ಒಂದು ಡೀಟೇಲ್ ತಿಳಿದು ಬಂದಿದೆ ಅಷ್ಟೇ. ಆದ್ರೆ ಹೆಂಗ್ ಮಾಡೋದು ಅಂತ ಎಕ್ಸಾಕ್ಟ್ ಪ್ರೊಸೀಜರ್ ಎಲ್ಲೋ ಒಂದ್ ಕಡೆ ಮಿಸ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆ ಒಂದು ಮಿಸ್ ಆಗಿರೋ ಪಾರ್ಟೇ ಫೀಲಿಂಗ್ ಅಂತ ನಾನು ಕರಿತೀನಿ. ಆದ್ದರಿಂದ ನೀವೇನೇ ಅಫರ್ಮೇಶನ್ಸ್ ಗಳು ಮಾಡಂಗಿದ್ರು, ಫಸ್ಟ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ನಿಮ್ಮ ಬಗ್ಗೆ ಇರುವಂತಹ ಒಪಿನಿಯನ್ಸ್ ಗಳನ್ನ ಚೇಂಜ್ ಮಾಡೋದ್ರಿಂದ ಹೊರಗಿನ ಪ್ರಪಂಚ ಚೇಂಜ್ ಆಗಿದೆ ಅನ್ನೋ ಒಂದು ಭಾಸ ಬರುತ್ತೆ. ಆ ಭಾಸಕ್ಕೆ ನಾವು ಉದ್ಧಾರ ಅಂತ ಕರಿತೀವಿ. ಆ ಭಾಸ ಯಾರಿಗೆ ಒಬ್ಬನಿಗೆ ಬರುತ್ತೋ, ನಾನು ಪ್ರೋಗ್ರೆಸ್ ಆಗ್ತಾ ಇದ್ದೀನಿ, ನನಗೆ ಪ್ರಾಸ್ಪೆರಿಟಿ ಬರ್ತಾ ಇದೆ ಅಂತ ಹೇಳಿ ಒಂದು ಫೀಲಿಂಗ್ ಬರುತ್ತೆ. ಆ ಪ್ರಾಸ್ಪೆರಿಟಿ ಬಂದವನು ಈ ಹತ್ರ ಹೋದಂಗೆಲ್ಲ ನಾಯಿಗಳು ವಾಸನೆ ಹೊಡ್ಕೊಂಡು ಹೋಗ್ತಾವಲ್ಲ, ಆ ವಾಸನೆ ಸ್ಟ್ರಾಂಗ್ ಬಂದಂಗೆಲ್ಲ ಇಲ್ಲೇ ಎಲ್ಲೋ ಇದೆ ನನ್ನ ಊಟ ಅಂತ ಹೇಳಿ ಅದ್ ಹೆಂಗ್ ಹೋಗ್ತಾವಲ್ಲ, ಆ ತರ ನಿಮ್ಮ ಗುರಿ ಏನಿದೆ, ನಿಮ್ಮ ಏಮ್ ಏನಿದೆ, ಆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸೂಚನೆ ಸಿಗ್ತಾ ಹೋಗುತ್ತೆ. ಆ ಸಿಗ್ತಾ ಹೋದಾಗ ನಿಮಗೆ ಯಾವ ಅಫರ್ಮೇಶನ್ಸ್ ಗಳು ಒಂದು ದಿನ ಬೇಕಾಗಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಆಹಾರ, ಆ ಒಂದು ಊಟ ಹತ್ರ ಬಂದಿರುತ್ತೆ. ಅದೇ ತರ ನಿಮ್ಮ ಕನಸಿನ ದಿನಗಳು, ಅವತ್ತು ಈಡೇರುವಂತಹ ದಿನಗಳು ಬಂದಿರುತ್ತೆ. ನಿಮ್ಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.